ಈಗ ಒಂದಿಷ್ಟು ನಮ್ಮ ರಾಜಕಾರಣಿಗಳ ಆಸ್ತಿ ಎಲ್ಲ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂಚೂರು ಗಮನ ಹಾಕೋಣ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸ್ತಿ ಎಷ್ಟು ಗೊತ್ತಾ? ಬನ್ನಿ ನೋಡೋಣ. ಓಕೆ, AICC ಅಧ್ಯಕ್ಷರ ಆಸ್ತಿ ಎಷ್ಟು, ಅವರು ಎಷ್ಟು ಕೋಟಿ ಒಡೆಯ ಗೊತ್ತಾ? ಕಾಂಗ್ರೆಸ್ ಅಧ್ಯಕ್ಷರ ಬಳಿ ಚಿನ್ನ ಎಷ್ಟಿದೆ, ಕಾರ್ಗಳು ಎಷ್ಟಿದ್ದಾವೆ, ಯಾವ್ಯಾವ ಮೌಲ್ಯದ ಏನೇನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಷ್ಟು ಟ್ಯಾಕ್ಸ್ ಕಟ್ತಾರೆ, 6 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸ್ತಿ ಅಂತೆ. ಆದರೆ ಪತ್ನಿಗಿಂತ ಸ್ವಲ್ಪ ಶ್ರೀಮಂತರಾಗಿದ್ದಾರೆ ಖರ್ಗೆ ಅವರು. ಅಂದರೆ ಡಿಫ್ರೆನ್ಸ್ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಇದೆ. ಕೋಟಿ ಆಸ್ತಿ ಇದ್ದರೂ ಖರ್ಗೆ ಬಳಿ ಕಾರ್ ಇಲ್ಲ ಅಂತೆ, ಬೈಕ್ ಇಲ್ಲ ಅಂತೆ. ಓಕೆ, ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾಮಪತ್ರವನ್ನು ಖರ್ಗೆ ಅವರು ಸಲ್ಲಿಸಿದಾಗ ಈ ವಿಚಾರ ಘೋಷಣೆ ಮಾಡಬೇಕಲ್ಲ, ಆಸ್ತಿ ಎಷ್ಟೆಷ್ಟಿದೆ ಅಂತ. ಆವಾಗ ಸಿಕ್ಕಿರೋ ನಮ್ಮ ಮಾಹಿತಿ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನೀವೆಲ್ಲ ಖುಷಿ ಪಡ್ಬೋದು, ಯಾರೆಲ್ಲ ನನ್ನ ಬಳಿ ಕಾರ್ ಇದೆ, ಬೈಕ್ ಇದೆ, ಖರ್ಗೆ ಅವ್ರ ಹತ್ರ ಇಲ್ಲ ಅಂತೇಳಿ. ಆದರೆ ವಿಚಾರ ಹಾಗಲ್ಲ, ಅವರಿಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. AICC ಅಧ್ಯಕ್ಷ ಖರ್ಗೆ ಒಬ್ಬ ಹಿರಿಯ ನಾಯಕರು, ಸೋಲಿಲ್ಲದ ಸರ್ದಾರ ಅಂತ ಪಟ್ಟ ಇತ್ತು. ಆದರೆ ಕೊನೆ ಬಾರಿ ಅವರು ಸೋತರು. ತದನಂತರ AICC ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ. ಓಕೆ, ಕೋಟ್ಯಾಧೀಶ್ವರ ಖರ್ಗೆ 6 ವರ್ಷದಲ್ಲಿ 20 ಕೋಟಿ ರೂಪಾಯಿಯಷ್ಟು ಹೆಚ್ಚಾಗಿದೆ ಅಂತೆ ಅವರ ಆಸ್ತಿ. ಮಲ್ಲಿಕಾರ್ಜುನ್ ಖರ್ಗೆ ಒಟ್ಟು ಆಸ್ತಿ ಎಷ್ಟು ಅಂತ ಹೇಳಿದ್ರೆ 38.8 ಕೋಟಿ, ಅಂದರೆ 38 ಕೋಟಿ 80 ಲಕ್ಷ, ಇನ್ನೊಂದು 20 ಲಕ್ಷ ಆದರೆ 39 ಕೋಟಿ. ಖರ್ಗೆ ಸ್ವಂತ ಚರ ಮತ್ತು ಸ್ಥಿರಾಸ್ತಿ, ಓಕೆ, ಮೂವೇಬಲ್ ಆ್ಯಂಡ್ ನಾನ್ ಮೂವೇಬಲ್ ಅಂತೀವಲ್ಲ, ಅದು 14.89 ಕೋಟಿ ರೂಪಾಯಿ. ಪತ್ನಿ ರಾಧಾಬಾಯಿ ಚರ ಮತ್ತು ಸ್ಥಿರಾಸ್ತಿ ಎಷ್ಟಿದೆ ಅಂದರೆ 14.26 ಕೋಟಿ ರೂಪಾಯಿ, ಅಷ್ಟು ಮೌಲ್ಯದ ಆಸ್ತಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಸ್ಥಿರಾಸ್ತಿ 9.22 ಕೋಟಿ ರೂಪಾಯಿಗಳು. ಓಕೆ, 54.15 ಲಕ್ಷ ರೂಪಾಯಿ ಮೊತ್ತದ ಚಿನ್ನಾಭರಣ ಹೊಂದಿದ್ದಾರಂತೆ. ಖರ್ಗೆ ಪತ್ನಿ ರಾಧಾಬಾಯಿ ಬಳಿ ಇದೆ 1.5 ಕೋಟಿಯ ಚಿನ್ನಾಭರಣ. ಓಕೆ, 1.5 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ. ಓಕೆ, ಬೆಂಗಳೂರಿನ ಸದಾಶಿವನಗರ ಮತ್ತು ಕಲಬುರಗಿಯಲ್ಲಿ ಮನೆ ಇದೆ. ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತೀವಲ್ಲ, ವಾಣಿಜ್ಯ ಕಟ್ಟಡಗಳು ಅವಿದ್ದಾವೆ. ಇನ್ನು ಗುಂಡುಗುರ್ತಿ ಗ್ರಾಮದಲ್ಲಿ ಕೃಷಿ ಮತ್ತು ಕೃಷಿಯೇತರ ಭೂಮಿ ಇದೆ. 10 ಲಕ್ಷ ರೂಪಾಯಿ ಸಾಲ ಕೂಡ ಮಾಡಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. 17.5 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ ಪತ್ನಿ ರಾಧಾಬಾಯಿ. ಇವೆಲ್ಲವೂ ಕೂಡ ಆರ್ಥಿಕ ವ್ಯಾಕರಣ ಅಂತ ಹೇಳ್ತೀವಲ್ಲ, ಎಕನಾಮಿಕಲ್ ಗ್ರಾಮರ್ ಅಂತ, ಅದಕ್ಕೊಂದು ಗ್ರಾಮರ್ ಬೇಕಲ್ಲ. ಫಿನಾನ್ಸ್ ಹೆಂಗಿದೆ, ಅವರ CA ಅವರೆಲ್ಲ ಲೆಕ್ಕ ಇಟ್ಕೊಂಡಿರ್ತಾರೆ. ಏನೇನು ಕಟ್ಟಬೇಕು ಕಟ್ಟಬಾರ್ದು ಅದನ್ನೆಲ್ಲ ಸಲಹೆ ಕೂಡ ಕೊಡ್ತಿರ್ತಾರೆ. ಟ್ಯಾಕ್ಸ್ ಅಂತ ಬಂದಾಗ ಈ ವಿಚಾರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಅವ್ರ ಬಳಿ ಏನಿದೆ ಏನಿಲ್ಲ, ಇದು ಬರೀ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಖರ್ಗೆ ಅಂತ ಹೇಳಿದ ತಕ್ಷಣ ನಿಮಗೆಲ್ಲ ಅವ್ರ ಖರ್ಗೆ ಫ್ಯಾಮಿಲಿ ಪೂರ್ತಿ ಅಂತಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವ್ರ ಪತ್ನಿ ಅಷ್ಟೇ, ಮತ್ತು ಮಗನಿಗೆ ಸಂಬಂಧಪಟ್ಟಂಥದ್ದಲ್ಲ ಇದು, ಅದು ಬೇರೆ ಲೆಕ್ಕ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರವನ್ನು ಹೇಳ್ತಾ ಇದ್ದೀವಿ. ಆಮೇಲೆ ನಾವು ಯಾರು ಇಲ್ಲಿ ಇವರೇನು ಇಷ್ಟೊಂದು ಆಸ್ತಿ ಮಾಡಿದ್ದಾರೆ ಅಂಥೇಳಿ ತಪ್ಪು ಭಾವನೆಯನ್ನು ತೋರಿಸ್ತಾ ಇಲ್ಲ. ಎಷ್ಟಿದೆ ಅವರ ಆಸ್ತಿ ಘೋಷಣೆ ಮಾಡಿದಾರಲ್ಲ ನಾಮಪತ್ರ ಸಲ್ಲಿಕೆ ಮಾಡುವಾಗ, ಇಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನೀವು ಡಿಸೈಡ್ ಮಾಡಿ.